ಬಳ್ಳಾರಿ ನಗರದ 24ನೇ ವಾರ್ಡಿನ ತಾಳೂರು ರಸ್ತೆಯ ಶ್ರೀನಗರದಲ್ಲಿ ಗುರು ಪೂರ್ಣಿಮೆ ಅಂಗವಾಗಿ ನಗರದ ಮಾಜಿ ಶಾಸಕರಾದ ಗಾಲಿ ಸೋಮಶೇಖರ್ ರೆಡ್ಡಿ ಅವರ ಅಭಿಮಾನಿ ಬಳಗದ ವತಿಯಿಂದ ವಿಶೇಷ ಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಇದೇ ಜುಲೈ 29ರಂದು ಬುಧವಾರ ಹಮ್ಮಿಕೊಳ್ಳಲಾಯಿತು. ಬಳ್ಳಾರಿ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕ ಹಾಗೂ 24ನೇ ವಾರ್ಡಿನ ಪಾಲಿಕೆ ಸದಸ್ಯರಾದಂತಹ ಶ್ರೀನಿವಾಸ ಮೋತ್ಕರ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ನಗರದ ಮಾಜಿ ಶಾಸಕರಾದ ಗಾಲಿ ಸೋಮಶೇಖರ್ ರೆಡ್ಡಿ ಅವರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಂತರ ಇದೇ ಸಂದರ್ಭದಲ್ಲಿ ಮಾಜಿ ಸಂಸದರಾದಂತಹ ಸಣ್ಣ ಫಕೀರಪ್ಪ, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಅನಿಲ್ ನಾಯ್ಡು ಸೇರಿದಂತೆ ಪಾಲಿಕೆ ಸದಸ್ಯರು ಹಲವು ಮುಖಂಡರು ಭಾಗಿಯಾಗಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಳಿಕ ಅನ್ನದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭಕ್ತರಿಗೆ ಪ್ರಸಾದ ವಿತರಿಸಲಾಗಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಮಾಜಿ ಶಾಸಕರಾದ ಗಾಲಿ ಸೋಮಶೇಖರ್ ರೆಡ್ಡಿ, ಗುರು ಪೂರ್ಣಿಮೆ ಪ್ರಯುಕ್ತವಾಗಿ ನನ್ನ ಅಭಿಮಾನಿ ಬಳಗವು ನಾಡಿನ ಜನರ ಒಳಿತಿಗಾಗಿ ಪ್ರತಿ ವರ್ಷ ವಿಶೇಷ ಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು, ಈ ಸಂಪ್ರದಾಯ ಮುಂದುವರೆದಿದೆ. ಸಮಾಜಮುಖಿ ಸೇವೆಗಳನ್ನು ಮಾಡುವ ಶಕ್ತಿಯನ್ನ ದೇವರು ಕರುಣಿಸಲಿ. ನಮ್ಮ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಇನ್ನಷ್ಟು ಉನ್ನತ ಮಟ್ಟದಲ್ಲಿ ಕೂಡ ಬೆಳೆಯಲಿ ಎಂದು ಶುಭವನ್ನ ಹಾರೈಸಿದ್ದಾರೆ. ಅಲ್ಲದೆ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತು ಅಚ್ಚುಕಟ್ಟಾಗಿ ಆಯೋಜಿಸಿದ ಪಾಲಿಕೆ ಸದಸ್ಯ ಶ್ರೀನಿವಾಸ ಮೋತ್ಕರ್ ಅವರ ಕಾರ್ಯವನ್ನು ಶ್ಲಾಘಿಸಿ ಅವರಿಗೆ ಶುಭವಾಗಲಿ ಎಂದು ಆಶಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು, ಅಭಿಮಾನಿಗಳು, ಕಾರ್ಯಕರ್ತರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ವ್ಯಾಸ ಹುಣ್ಣಿಮೆ, ವ್ಯಾಸರಾಯರು ನಮಗೆ ವೇದಗಳನ್ನ ಏನು ಬರ್ಕೊಟ್ಟಿದ್ದಾರೆ ಅವರು ಹುಟ್ಟಿದ ದಿನ ಇದು. ಹೀಗಾಗಿ ಇದನ್ನ ವ್ಯಾಸ ಹುಣ್ಣಿಮೆ ಅಂತೀವಿ, ಗುರು ಹುಣ್ಣಿಮೆ ಅಂತ ಹೇಳ್ತೀವಿ. ಇವತ್ತು ಈ ಪವಿತ್ರವಾದಂಥ ದಿನ ನನ್ನ ನೆಚ್ಚಿನ ಸ್ನೇಹಿತ ಶ್ರೀನಿವಾಸ ಮೋತ್ಕರ್ ಅವರು ಇವತ್ತು ಇಡೀ ನಮ್ಮ 24 ಮತ್ತು 1ನೇ ವಾರ್ಡ್ಗೆ ಸಂಬಂಧಪಟ್ಟು ಪ್ರತಿಯೊಬ್ಬರಿಗೂ ಕೂಡ ಊಟದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಒಂದು 5,000 ರಿಂದ 6,000 ಜನಕ್ಕೆ ಊಟದ ವ್ಯವಸ್ಥೆ. ಗುರು ಹುಣ್ಣಿಮೆ ದಿನ ಗುರು ಪೂಜೆ ಮಾಡಿ ಆ ಗುರುವನ್ನ ನೆನೆಸ್ಕೊಂಡು ಪ್ರತಿಯೊಬ್ಬರು ಕೂಡ ಈ ಹುಣ್ಣಿಮೆ ದಿನ ಊಟ ಮಾಡ್ಲಿ ಅಂತೇಳಿ ಅವರು ತಮ್ಮ ಸ್ವೇಚ್ಛೆಯಿಂದ, ಅಂದ್ರೆ ನನ್ನ ಅಭಿಮಾನಿ ಬಳಿಗಳ ಅಂತ ಹೇಳಿದ್ದಾರೆ, ಬಟ್ ಆದ್ರೆ ಅವನು ಮೋತ್ಕರ್ ಮಾಡಿದ್ದೇ ಇದು. ನನ್ನ ಅಭಿಮಾನಿಗಳಿಗೆ ದೇವರು ಇನ್ನ ಒಳ್ಳೆ ಐಶ್ವರ್ಯ ಕೊಡ್ಲಿ, ಚೆನ್ನಾಗಿ ದುಡಿಯೋದಕ್ಕೆ ಅವಕಾಶ ಕೊಡ್ಲಿ, ಅವರು ಹಿಂಗೆ ಈ ಕೆಲಸಗಳು ಮಾಡ್ತಾ ಇರ್ಲಿ, ಜನಹಿತ ಮತ್ತು ಜನರ ಅನ್ನದಾಹವನ್ನ ತೀರಿಸೋದು ಇದನ್ನ ಮಾಡ್ತಾ ಇರ್ಲಿ ಅಂತ ನನ್ನ ಬಯಕೆ. ಪ್ರತಿ ವರ್ಷದಂತೆ ನಮ್ಮ ಬಳ್ಳಾರಿಯಲ್ಲಿ, ವಿಶೇಷವಾಗಿ ತಾಳೂರು ರೋಡ್ ಅಲ್ಲಿ ಈ ವಾರ್ಡ್ ಅಲ್ಲಿ ಗುರುಪೂರ್ಣಿಮಾ ಉತ್ಸವವನ್ನ ಮಾಡ್ತಾ ಇದ್ದಾರೆ. ಇದು ಎಲ್ರು ಇಲ್ಲಿನ ದೇವಸ್ಥಾನದಲ್ಲಿ ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಎಲ್ರೂ ಕೂಡ ತಾಯಿಯ ಆಶೀರ್ವಾದ ತಗೊಂಡು ಎಲ್ರಿಗೂ ನಮ್ಮ ಸೋಮಶೇಖರ್ ರೆಡ್ಡಿ ಅವರ ಮಾಜಿ ಶಾಸಕರ ಬಳಗದ ವತಿಯಿಂದ ಎಲ್ಲ ನಮ್ಮ ಇಲ್ಲಿನ ಸಾರ್ವಜನಿಕರು ಭಾಗವಹಿಸಿ ಪ್ರೀತಿ ವಿಶ್ವಾಸದಿಂದ ಎಲ್ರಿಗೂ ಚೆನ್ನಾಗಾಗ್ಲಿ. ವಿಶೇಷವಾಗಿ ನಮ್ಮ ಕಾರ್ಪೊರೇಟರ್ ಆಗಿರುವಂತ ಮೋತ್ಕರ್ ಶ್ರೀನಿವಾಸ್ ಅವರು, ಹನುಮಂತ ಅವರು, ನಮ್ಮ ಪದಾಧಿಕಾರಿಗಳು, ಕಾರ್ಯಕರ್ತರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತಿನ ಮಾಡ್ತಾ ಇರುವಂತದ್ದು ಈ ಗುರುಪೂಜಾ ಉತ್ಸವ ಕಾರ್ಯಕ್ರಮ ವಿಶೇಷವಾದಂತ ಕಾರ್ಯಕ್ರಮ. ಹಾಗಾಗಿ ಎಲ್ರಿಗೂ ನಾನು ಗುರುಪೂರ್ಣಿಮಾ ಉತ್ಸವದ ಎಲ್ರಿಗೂ ತಮಗೂ ಶುಭಾಶಯಗಳನ್ನ ಕೋರ್ತಾ ದೇವರು ಆಯುಷು ಆರೋಗ್ಯವನ್ನ ಕೊಡ್ಲಿ, 10,000 ಜನಕ್ಕೆ ನಿರಂತರ ಈ ಸೇವೆ ಸದಾ ಸಾಗಲಿ ಅಂತೇಳಿ ಹಾರೈಸ್ತಾ ನಾನು. ಇದು ಸೂರ್ಯ ನ್ಯೂಸ್ ಕನ್ನಡ.